ಒಂದು ನಿಮಿಷ ನಿಂತ್ಕೊಳಪ್ಪ. ದೇವರಿಗೆ ಪೂಜೆ ಮಾಡಿ ಪ್ರಸಾದ ತಂದಿದ್ದೀನಿ, ನಿಮ್ಮ ತಾಯಿಗೆ ತೊಗೊಂಡೋಗಿ ಕೊಡಪ್ಪ. ಒಂದು ನಿಮಿಷ. ಈ ಲಚ್ಚಿನ ಇಡೀ ಊರೇ ಅದೃಷ್ಟ ಲಕ್ಷ್ಮಿ ಅಂತ ನಂಬ್ಕೊಂಡಿದೆ. ಈ ಊರಲ್ಲಿ ಲಚ್ಚಿ ತಾಳಿ ಮುಟ್ಟದೆ ಯಾರ ಕೈಲೂ ತಾಳಿ ಕಟ್ಸಲ್ಲ. ಅವಳು ಬಿತ್ತನೆ ಕಾಳು ಮುಟ್ಟದೆ ಈ ಊರಿನ ರೈತರು ಬಿತ್ತನೆ ಕೆಲಸನೂ ಮಾಡಲ್ಲ. ಈ ಊರಿನಲ್ಲಿ ಏನೇ ಶುಭ ಕಾರ್ಯ ಆಗಬೇಕು ಅಂದರೂ ಆ ಲಚ್ಚಿನೇ ಶುರು ಮಾಡಬೇಕು. ಇಡೀ ಊರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬಂದಿರೋ ಆ ಕರ್ಮಗೇಡಿ ಹುಡುಗಿ ನನಗೆ ಒಳ್ಳೇದಾಗ್ಲಿ ಅಂತ ಯಾಕೆ ಕೇಳ್ಕೊಳ್ಳಿಲ್ವ? ಅವಳು ಮದುವೆ ದಿನಾನೇ ಅವಳ ಜೀವನನ ಸರ್ವನಾಶ ಮಾಡ್ದ. ಅದು ಅವಳ ಪ್ರಾರಬ್ಧ ಕರ್ಮ. ಅವಳು ಮಾಡಿದ ಕರ್ಮಕ್ಕೆ ಅವಳಿಗಿಂತ 3 ಪಟ್ಟು ವಯಸ್ಸಾಗಿರೋ ಮುದುಕನ್ನ ಮದುವೆ ಆಗ್ಬೇಕು. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ರ ಅರ್ಚಕ್ರೆ? ಆ ಹುಡುಗಿನ ಊರಿನವ್ರನ್ನೆಲ್ಲ ಮೋಸ ಮಾಡಕ್ಕೆ ನನ್ನ ಫೋಟೋನ ಲಗ್ನ ಪತ್ರಿಕೆಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅಷ್ಟೇ. ಇದ್ರಲ್ಲಿ ನಂದೇನು ತಪ್ಪಿದೆ? ನಿಮ್ಮ ತಪ್ಪು ಅಂತ ನಾನೆಲ್ಲ ಹೇಳಿದೆ. ಆದರೆ ನನ್ಗೆ ಅರ್ಥ ಆಗದೆ ಇರೋದೇ ಒಂದು, ಅದೇ ನನ್ನ ತಲೆ ಕೊರಿತಾ ಇದೆ. ಅದೇನು ಹೇಳಿ? ನಾನು ಬಹಳ ಜೀವನ ನೋಡಿದ್ದೀನಿ. ಕಾಶಿ ತನಕ ಹೋಗಿ ವೇದಾಧ್ಯಯನ ಮಾಡಿದ್ದೀನಿ. ನನಗೂ ಕಾಕತಾಳಿ ಅಂದ್ರೆ ಗೊತ್ತು. ನಿನ್ನ ಫೋಟೋ ಅವ್ರಿಗೆ ಸಿಕ್ಕಿದ್ದು, ಆ ಫೋಟೋ ನೋಡಿ ಲಗ್ನ ಕಟ್ಸಿದ್ದು, ಆ ಮದುವೆ ದಿನಾನೇ ನೀನು ಇಲ್ಲಿಗೆ ಬಂದಿದ್ದು ಕಾಕತಾಳಿ ಅನ್ಸತ್ತಾ? ಅದು ಹೋಗ್ಲಿ, ಅವಳಿಗೆ ತನ್ನ ಮದುವೆ ನಿನ್ನ ಜೊತೆಗೆ ಆಗಲ್ಲ, ಮುದುಕನ ಜೊತೆಗೆ ಆಗತ್ತೆ ಅಂತ ಯಾವಾಗ ಗೊತ್ತಾಯ್ತೋ ಆವಾಗ ಅವಳು ಮದುವೆ ಮನೆನ ಬಿಟ್ಟು ಓಡೋದ್ಲು. ಹಾಗೆ ಓಡೋದವಳು ನಿನ್ನ ಕಾರ್ಗೆ ಯಾಕೆ ಅಡ್ಡ ಬಂದ್ಲು? ಅವಳನ್ನ ಮದುವೆ ಆಗೋದಕ್ಕೆ ನೀನೇ ಬಂದೆ ಅಂತ ಯಾಕೆ ಅವಳು ಅನ್ಕೊಂಡ್ಲು? ಮದುವೆನೇ ಬೇಡ ಅಂತ ಹೇಳಿ ಹೋಗ್ತಾ ಇದ್ದವಳನ್ನ ಮತ್ತೆ ಮದುವೆ ಮನೆಗೆ ನೀವ್ ಯಾಕೆ ಕರ್ಕೊಂಬಂದ್ರಿ? ಈ ಎಲ್ಲಾ ಘಟನೆಗಳು ನಿಮ್ಗೆ ಕಾಕತಾಳಿ ಅನ್ಸತ್ತಾ? ನನಗೇನೋ ಹಾಗೆ ಅನ್ಸುತ್ತೆ ಅರ್ಚಕ್ರೆ. ನನಗಿದು ಕಾಲ ನಿರ್ಣಯ, ದೈವ ನಿರ್ಣಯ ಅನ್ಸತ್ತೆ. ಇದು ಕಾಕತಾಳಿ ಅಲ್ಲ. ನೀವಿಬ್ರು ಒಂದಾಗಬೇಕು, ಮದುವೆ ಆಗಬೇಕು ಅನ್ನೋದೇ ದೈವ ನಿರ್ಣಯ. ಆದ್ರೆ ನೀವು ದೈವ ನಿರ್ಣಯನ ಯಾಕೆ ನಿರಾಕರಿಸ್ತಿದ್ದೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನನಗೆ ಈ ದೇವ್ರ ಬಗ್ಗೆ ಆಗ್ಲಿ ದೇವಸ್ಥಾನದ ಬಗ್ಗೆ ಆಗ್ಲಿ ನಂಬಿಕೆ ವಿಶ್ವಾಸ ಎರಡೂ ಇಲ್ಲ. ಪೂಜೆ ಮಾಡಿದ್ದಕ್ಕೆ ಥ್ಯಾಂಕ್ಸ್, ಬರ್ತೀನಿ. ಸಕಲ ಲೋಕ ನಾಟಕ ಸೂತ್ರಧಾರಿ ನೀನೇನಪ್ಪ. ಮುಂದಿನ ದೃಶ್ಯ ಯಾವುದು ಅಂತ ನಿನಗೆ ಗೊತ್ತು, ನನಗೇನು ಗೊತ್ತು? ಅವ್ವ, ಇನ್ಯಾಕೆ ತಡ? ಮಾವ ಇನ್ನ ಆಸನ ಮೇಲೆ ಕೂರಿಸು, ಲಗ್ನ ಮಾಡಿ ಮುಗಿಸ್ಬಿಡವ. ಅಯ್ಯಯ್ಯೋ, ಇದ್ಯಾಕ್ರವ ನೀವ್ ಹಂಗೆ ನಿಂತ್ರಿ? ಬನ್ನಿ, ಬಿರ್ಬಿರ್ನೆ ಲಚ್ಚಿನ ಕರ್ಕೊಂಡ್ ಕುಂತ್ಕಮ್ಮವಯ್ಯ.
ಸುಜಾತ ಎಲ್ರಿಗೂ ಅಕ್ಷತೆ ಕೊಡು. ಟೇಮಾಯ್ತು. ಅತ್ತೆ ನಿಂದು ನಿನ್ನ ಮೊಮ್ಮಗಳ ಆಟ ಮುಗಿತಾ ಅಥವಾ ಇನ್ನೂ ಏನಾದರೂ ಆಯ್ತಾ? ಲೇ ನಂಜುಂಡ, ಈ ದಿನ ಲಚ್ಚಿ ಲಚ್ಚಿ ಅಂತ ಕರಿತಿದ್ದೆಲ್ಲ, ಲಚ್ಚಿ ಅಂತ ಕರಿಯೋದು ಇವತ್ತೇ ಕಡೆ. ನೆನ್ಪಿಟ್ಕ. ವಾದ್ರ ಮಾವ ಲಚ್ಚಿನ ಲಗ್ನ ಆದ್ಮೇಲೆ ನೀನ್ ಅವಳನ್ನ ಅತ್ತೆವಾ ಅತ್ತೆವಾ ಅಂತ ಕರಿಬೇಕು. ಅರ್ಥವಾಯ್ತಿನ್ಲ? ನಮ್ಮ ಸ್ವಾದ್ರ ಮಾವನಂತ ಮುದ್ಕನ್ ಲಗ್ನ ಆಗಿ ಈ ನರಕ್ತಾಗಿರೋದು ಬ್ಯಾಡ ಕಣವ, ಎಲ್ಲಿಗಾದ್ರೂ ಕಣ್ಮರ್ಯಾಗ ಹೊಂಟೋಗು ಅಂತ ನಾವೇ ಅವಳನ್ನ ಕಳ್ಸಿದ್ದು. ಆದ್ರೆ ಅವಳು ನಿಮ್ ಕೈಗೆ ಹೆಂಗ್ ಸಿಕ್ಕಾಕೊಂಡ್ಲು ಅಂತ ಅದ್ ಅವ್ರಿಗೆ ಗೊತ್ತು. ಮಹಾಭಾರತದಲ್ಲಿ ಕೃಷ್ಣ ದ್ರೌಪದಿಗೆ ಕಾಪಾಡೋದಕ್ಕೆ ಬಂದಂಗೆ ನೀನು ನಮ್ಮ ಲಂಚಿಗೆ ಸಿಕ್ಕಿದ್ಯಾ. ಆ ದೇವ್ರೇ ನಿನ್ನ ಕಳಿಸವನಪ್ಪ. ನೀನೇ ಅವಳನ್ನ ಲಗ್ನ ಮಾಡ್ಕೊಂಡು ಕಾಪಾಡ್ಬೇಕಪ್ಪ. ನನ್ನ ಮೊಮ್ಮಗಳ ಕತ್ತಿಗೆ ಒಂದು ಅರಿಷ್ಟದ ಗುಂಪು ಕಟ್ಟಿ ಪುಣ್ಯ ಕಟ್ಕಣಪ್ಪ. ಅವಳ ಈ ಊರಿಂದ ಕಣ್ಮರಿಯ ಕರ್ಕೊಂಡು ಹೋದ್ರೆ ಸಾಕು ಕಣಪ್ಪ. ನೀ ಏನಾರ ಹೇಳು, ಆ ದ್ಯಾವ್ರೇ ನಿನ್ನ ನಮ್ಮ ಲಚ್ಚಿನ ಕಾಪಾಡಕ್ಕೆ ಅಂತ ಕಳಿಸವ್ನೆ. ಹೆಂಗಾರ ಮಾಡಿ ನನ್ನ ಮೊಮ್ಮಗಳಿಗೆ ಬಾಳ್ಕೊಡಪ್ಪ. ನೋಡಿ, ನೀವೇನಾದ್ರೂ ನೆಮ್ಮದೆ ಹೋಗಿ, ಆದ್ರೆ ನನ್ನ ತಂಗಿ ಜೀವ ಉಳ್ಸಕ್ಕೆ ಅವಳು ನನ್ನ ಲಗ್ನ ಅಂತ ಆಗಿ ಈ ನರಕದಿಂದ ಕರ್ಕೊಂಡು ಹೋಗಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡಪ್ಪ, ನೀನು ನನ್ನ ಮೊಮ್ಮಗಳನ್ನ ಲಗ್ನ ಮಾಡ್ಕೊಂಡು ಕರ್ಕೊಂಡು ಹೋಗದೆ ಹೋದ್ರೆ ನಾನು ನನ್ನ ಮೊಮ್ಮಗಳು ಕೆರೆನೋ ಬಾವಿನ ನೋಡ್ಕೊಂಡು ಜೀವ ಕಳ್ಕೊಬೇಕಾಯ್ತದೆ. ಅಣ್ಣ ಹಣ್ಣು ತಕೊಳ್ಳೋಣ. ಅಣ್ಣ ತುಂಬಾ ರುಚಿಯಾಗೈತಣ್ಣ. ಬೇಡಪ್ಪ. ಅಣ್ಣ ಒಂದೇ ಒಂದು ತಕೊಳ್ಳೋಣ. ಬೇಡ ಕಣ. ಅಣ್ಣ ನೀವೇಂಟಣ್ಣ ಇಲ್ಲಿ? ವಾ, ದೇವಸ್ಥಾನಕ್ಕೆ ಬಂದಿದ್ರಾ? ಯಾರು ನೀನು? ಏನಣ್ಣು ಮರ್ತು ಬಿಟ್ರಾ? ಅವತ್ತು ಬೆಂಗಳೂರಿನಾಗೆ ಹೊಟ್ಟೆ ಹಸಿ ತಡಿಯೋಕ್ಕಾಗದೆ ಹೋಟೆಲ್ ಊಟ ತಿಂದು ಕಾಸಿಲ್ದಿರ ಒದೆ ತಿಂತಿರ್ಬೇಕಾದ್ರೆ ನೀವು ಬಂದು ಬಿಡ್ಸಿದ್ರಣ್ಣ, ಅವನೇಯ ನಾನು. ನೀನಾ ಹುಡುಗ? ಮುಕ್ಕಣ್ಣು, ಅವತ್ತು ನೀವು ಕೊಟ್ಟು ಕಾಸನ್ನೇ ಬಂಡವಾಳ ಮಾಡ್ಕೊಂಡು ವ್ಯಾಪಾರ ಮಾಡ್ತೀವ್ನಿ. ಆ ಕಷ್ಟ ಟೈಮಲ್ಲಿ ದೇವ್ರಂಗೆ ಬಂದು ಕಾಪಾಡ್ರಿ ಅಣ್ಣು. ತಕೊಳ್ಳಿ ಅಣ್ಣ, ತಿನ್ನಣ್ಣ.
ಆತ್ಮಲಿಂಗೇಶ್ವರ, ನಿನಗೆ ಸ್ವಲ್ಪ ಕರುಣೆ ಅನ್ನೋದೇ ಇಲ್ವೇನಪ್ಪ? ಗಿಡಿ ಅಂತ ಹುಡುಗಿ ಅಡೆಯಲ್ಲಿ ಗಿಡಗನ ಹೆಸರು ಯಾಕಪ್ಪ ಬರ್ದೆ? ಹುಟ್ಟಿಸಿದವನು ನೀನೆ, ತಂದೆ ತಾಯಿನ ಕಿತ್ಕೊಂಡು ತಪ್ಪಲಿ ಮಾಡಿದವನು ನೀನೆಯ. ಅನ್ಯಾಯಕಾರ ನನ್ನ ಮೊಮ್ಮಗಳಿಗೆ ಯಾಕಪ್ಪ ಈ ಪಾಟಿ ಕಷ್ಟ ಕೊಟ್ಟೆ? ರುದ್ರಣ್ಣ, ತಕ ಅಚ್ಚತೆ ಕಾಳ. ನಮ್ಮ ಮಾವ ಇಂಗು ಲಚ್ಚಿಗೂ ಮನಸಾರೆ ಆಶೀರ್ವಾದ ಮಾಡು. ನಿನ್ನಂತ ದೊಡ್ಡ ಮನುಷ್ಯರು ಒಳ್ಳೇದಾಗ್ಲಿ ಅಂದ್ರೆ ಹಂಗೆ ಆಯ್ತತೆ. ಏನಾಗ್ಬೇಕೋ ಅದೇ ಆಗೋದು ಅಲ್ವ ರುದ್ರಣ್ಣ? ಆ ಶಿವನು ತಪ್ಸಕ ಹಾಕಿಲ್ಲ. ತುಮ್ಕೆ ಅಕ್ಷತೆ ಕಾಳಾಗ